ರೈತ ಹೋರಾಟದ ವೇದಿಕೆಗೆ ಶ್ರೀಶೈಲದ ಮಹಾದ್ಗುರುಗಳಾದ ಜಗದ್ಗುರುಗಳು ನಮ್ಮ ಜೊತೆಯಲ್ಲಿ ಈಗ ಕೂಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿ ಈ ಹೋರಾಟದ ವೇದಿಕೆಯಲ್ಲಿ ಆಗಮಿಸಿರುವಂತಹ ಶ್ರೀಶೈಲ ಜಗದ್ಗುರುಗಳನ್ನ ನಾನು ಮಾತಾಡ್ತೀನಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. ಹೇಳಿ ಗುರುಗಳೇ, ಈ ಹೋರಾಟದ ಒಂದು ದಿಕ್ಕು ಅದು ಬಹುಶಃ ಸರ್ಕಾರವನ್ನ ಇವತ್ತು ಗಡಗುಡಿಸಿ ಬಿಟ್ಟಿದೆ. ತಾವಿವತ್ತು ಈ ಹೋರಾಟದ ವೇದಿಕೆಗೆ ಆಗಮಿಸಿದ್ದೀರಿ, ಏನ್ ಸಂದೇಶ ಕೊಡ್ತೀರಿ ಗುರುಗಳೇ? ರೈತರು ಇಟ್ಟಿರುವಂತಹ ಬೇಡಿಕೆ ನ್ಯಾಯಸಮ್ಮತವಾಗಿದೆ. ಹೆಚ್ಚಿಗೆ ಏನನ್ನು ಕೂಡ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಕಾರ್ಖಾನೆಯ ಮಾಲಕರು ಕಬ್ಬಿನ ಬಾಯ್ ಪ್ರೊಡಕ್ಟ್ಸ್ ಇಂದ ಬರುವಂತಹ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು, ಆಮೇಲೆ ಸರ್ಕಾರ ಈ ಕಬ್ಬಿನ ಮೇಲೆ ವಿಧಿಸುವಂತಹ ಟ್ಯಾಕ್ಸ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಾರ್ಖಾನೆ ಮತ್ತು ಸರ್ಕಾರ ಈ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ತೀರ್ಮಾನ ಮಾಡಿದರೆ ಇದು ಸರ್ಕಾರಕ್ಕೂ ಭಾರ ಅಲ್ಲ, ಕಾರ್ಖಾನೆಗೂ ಭಾರ ಅಲ್ಲ. ಇದನ್ನ ಖಂಡಿತವಾಗ್ಲೂ ಈಡೇರಿಸಬೇಕು ಅನ್ನುವಂತ ಕಾರ್ಯವನ್ನು ನಾವು ಕೊಡ್ಲಿಕ್ಕೆ ಬಯಸ್ತೇವೆ. ಗುರುಗಳೇ, ಇದರ ನಡುವೆ ಸುಮಾರು 9 ದಿನಗಳ ಅಹೋರಾತ್ರಿ ಧರಣಿ, ಈ ರೈತರ ಸ್ಥೈರ್ಯ ಸರ್ಕಾರಕ್ಕೆ ಇವತ್ತು ಬಿಸಿ ಮುಟ್ಟಿಸಿದೆ. ಅದರ ನಡುವೆ ಕೆಲವರ ಮಾತುಗಳು ಬಹಳ ಘಾಸಿಗೊಳಿಸಿದೆ ನಮಗೆ. ಅಂತವ್ರಿಗೆ ಏನ್ ಹೇಳ್ತೀರಿ ಗುರುಗಳೇ? ರೈತ ಈ ದೇಶದ ಬೆನ್ನೆಲುಬು. ಹಗಲು ರಾತ್ರಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿ. ಅನ್ನ ಇರದೇ ಇದ್ರೆ ಇವತ್ತು ಯಾವ ಬೆಳವಣಿಗೆನೂ ಕೂಡ ದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ರೈತನ ತ್ಯಾಗ, ರೈತನ ಶ್ರಮ, ರೈತನ ದುಡಿಮೆ ಇದನ್ನ ಅಗೌರವಿಸುವಂತ ಪ್ರಯತ್ನವನ್ನ ಯಾರು ಮಾಡಬಾರ್ದು. ಅವರನ್ನ ಗೌರವದಿಂದ ಸ್ವೀಕಾರ ಮಾಡಬೇಕು. ಅವರ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ನಿಮಗೆ ಆಗದೇ ಇದ್ರೂ ಕೂಡ ಗೌರವದಿಂದ ಅವರನ್ನ ಕಂಡು ಅವ್ರ ಜೊತೆಗೆ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಏನ್ ಸಾಧ್ಯವೋ ಅದನ್ನ ಪರಸ್ಪರ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ಈಡೇರಿಸಿಕೊಳ್ಬೇಕು ಅಂತ ನಾವು ಹೇಳ್ತೀವಿ. ಇದು ಶ್ರೀಶೈಲ ಗುರುಗಳ ಮಾತಾಗಿದೆ. ಆ ಮೂಲಕ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ. ಒಟ್ಟಾರೆ ಈ ಹೋರಾಟ ಬಹುಶಃ ಸಾಧು ಸಂತರು ಗುರುಗಳ ಒಂದು ಸಖ್ಯದಿಂದಾಗಿ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರೈತರ ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಈಗ ಹೋಗ್ತಿರುವಂತದ್ದು ಗಮನಿಸಬಹುದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ರೈತರು ಪ್ರತಿಭಟನೆಯನ್ನ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ಇಲ್ಲಿ ಪೊಲೀಸರ ಕೈ ಮೀರಿ ಪರಿಸ್ಥಿತಿ ಸದ್ಯ ಹೋಗಿರುವಂತದ್ದು. ನಿರಂತರವಾಗಿ ಕಳೆದ 2ನೇ ಬಾರಿಗೆ ಈಗ ಮತ್ತೆ ಕಳೆದ 2 ಗಮನಿಸಬಹುದು ಯಾವ ರೀತಿಯಾಗಿ ಇದೆ ಅನ್ನೋ ಪರಿಸ್ಥಿತಿ ನೋಡಬಹುದು. ರೈತರು ಪೊಲೀಸರ ನಡುವೆ ಈ ಒಂದು ಪ್ರತಿಭಟನೆ ಕೂಡ ಇಲ್ಲಿ ಏನು ಕಾರ್ ಬಂದಿರುವಂತದ್ದು, ಕಾರಿಗೆ ಅಡ್ಡ ಹಾಕಿರುವಂತದ್ದು, ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂತದ್ದು ಪ್ರಮುಖವಾಗಿ ಗಮನಿಸಬಹುದು. ಏನು ನಿರಂತರವಾಗಿ ಈ ಒಂದು ಹೋರಾಟಕ್ಕೆ ಕೂಡ ಇಲ್ಲಿ ರೈತರು ಮುಂದಾಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಇರುವಂತದ್ದು ಪೊಲೀಸರು ಕೂಡ ಈಗ ಹರಸಾಹಸ ಪಡುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ರೈತರು ಮತ್ತು ಪೊಲೀಸರ ನಡುವೆ ಈಗ ನೂಕಲು ಕೂಡ ಆಗ್ತಿರುವಂತದ್ದು. ನಮಗೆ 3005 ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಈಗ ಮತ್ತೆ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಪೊಲೀಸರ ಕೈ ಮೀರಿ ಹೋಗಿರುವಂತದ್ದು ಏನು ಹತ್ತಿರಿಗೆಯಲ್ಲಿ ಈ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂತದ್ದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಪ್ರತಿಭಟನೆ ಕೂಡ ಆಗ್ತಿರುವಂತದ್ದು. ಒಂದೇ ಒಂದು ಏನು ರೈತ ನಾಯಕರು ಏನಿದ್ದಾರೆ ಅವರೇ ಒತ್ತಾಯ ಇಷ್ಟೇ ಇರುವಂತದ್ದು, ನಮಗೆ 3500 ರೂಪಾಯಿನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರೋ. ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರೆ ಅಲ್ಲಿಯೂ ಕೂಡ ಈಗ ಸಾಕಷ್ಟು ಯುವಕರು ರೈತರು ಇಲ್ಲಿ ಆಗಮಿಸಿರುವಂತದ್ದು ಆಕ್ರೋಶವನ್ನ ಕೂಡ ಈಗ ವ್ಯಕ್ತ ಪಡಿಸ್ತಾ ಇರುವಂತದ್ದು ಗಮನಿಸಬಹುದು. ಏನ್ ಒತ್ತಾಯ ಮಾಡ್ತಾರೆ ಸರ? ಅಣ್ಣ ಸತ್ಯ ಅಂದ್ರ ಸಿದ್ದರಾಮ ಏನ್ ಮಾಡಿದ ಮಗ, ಏನ್ ಮಾಡಿದ ಹೇಳ್ರಿ. ಅದಲ್ಲೇ 9 ಆತು, ಇವತ್ತಾಗಿ ನಿರ್ಣಯ ಕೊಡ್ತಾವಂದ್ರ ಅಂದಿನ ಕೊಡೋದ್ರೆ ಹಡ್ತಾರ ಅಂದಿನ ಕೊಡೋದಿಲ್ಲ. ಈಗ ಸರ್ ಹೋರಾಟ ಮಾಡ್ತಿದ್ದಾರೆ ರಾಷ್ಟ್ರೀಯ ಏನ್ ಹೇಳ್ತಾರೆ ಸರ್? ಇಲ್ಲಿ ಗಮನಿಸಬಹುದು ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ
ಗಮನಿಸಬಹುದು. ಸರ್ಕಾರದ ವರದಿಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಒಂದು ಕಡೆ ರೈತ ಮುಖಂಡರು ಏನು ಇಲ್ಲಿ ಪ್ರತಿಭಟನಾ ನಿರತರನ್ನ ಮನವೊಲಿಸುವ ಕೆಲಸವನ್ನು ಕೂಡ ಸ್ವತಃ ರೈತರು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಇಲ್ಲಿ ಗಮನಿಸಬಹುದು ರೈತರು ಇದ್ದಾರೆ, ರೈತರು ನಾನು ಮಾತಾಡ್ತೇನೆ. ಏನ್ ಒತ್ತಾಯ ಮಾಡ್ತಾರೆ ಸರ್? ಏನ್ ಒತ್ತಾಯ ಮಾಡ್ತಾರೆ? ಬೆಂಬಲ ಬೆಲೆ ಕೊಡುವವರೆಗೂ ನಾವು ಬಿಡಂಗಿಲ್ಲ, ನಮಗೆ ನ್ಯಾಯ ಸಿಗುವವರೆಗೂ ನಾವು ಬಿಡಂಗಿಲ್ಲ. 8 ದಿವಸ ಆತು ಉಪವಾಸ, ದನಕರ ಉಪವಾಸ ಬಿದ್ದಾವು. ನಾವೇನ್ ಜಾಸ್ತಿ ಕೇಳಕತ್ತಿಲ್ಲ, ಬರೇ 500 ರೂಪಾಯಿ ನಮ್ಮ ರೈತರದ ಕ್ರಮ ಏನಾಗ್ತೈತಿ, ಎಷ್ಟು ತ್ರಾಸ ಆಗ್ತೈತಿ, ಏನಾಗತೈತಿ ಅದನ್ನ ನೋಡಿ ನಮಗ್ ಕೊಡ್ರಿ. ನಾವೇನ್ ನಿಮಗ್ ಅನ್ಯಾಯ ಮಾಡಾನಿಲ್ಲ, ನಾವು ರೈತರ ಮಕ್ಕಳ. ದುಡ್ದಿದ್ದಕ್ಕೆ ನಮಗೆ ಪ್ರತಿಫಲ ಕೊಡೋಣ. ನಮಗ ಕಪ್ಪು ಖರ್ಚು ಅದಾವು, ಇವತ್ರಿಂದ ನಮಗೂ ನುಕ್ಸಾನ್ ಅದಾವು. ಇಲ್ಲೇ ಹಾಯ್ತದ ಅಂಗಡಿಯಾಗ 3500 ರೂಪಾಯಿ ಬಿಲ್ ಕೊಡತ್ತಾರ. 3500 ರೂಪಾಯಿ ಇಲ್ಲೇ ಮಹಾರಾಷ್ಟ್ರ ಪ್ಯಾಕ್ಟಾ ಕೊಡತ್ತಾರ. ಇವ್ರಿಗೆ ಯಾಕೆ ಪ್ರೋತ್ಸಾಹಿಲ್ರಿ? ಗಮನಿಸಬಹುದು ಸಾಕಷ್ಟು ರೈತರು ಕೂಡ ಇಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಆಕ್ರೋಶವನ್ನ ಕೂಡ ಈಗ ಏನು ವ್ಯಕ್ತಪಡಿಸ್ತಾ ನಾವು ಈ ಒಟ್ಟ ಹಿಂಸರಿಲ್ಲ. ನಾವೆಲ್ಲ ರೈತ ಹೋರಾಟ ಮಾಡಾರ, ಯಾರು ಬಂದ್ರು ನಾವು ಕೇಳುದಿಲ್ಲ. ನಮ್ದು ನ್ಯಾಯಸಮ್ಮತ ಹೋರಾಟ. ಇನ್ನ ಬಂದಿಲ್ರಿ ರಾಜಕಾರಣ ಎಲ್ಲಿ ಕೂತಾರ ಅವ್ರಿ? 8 ದಿನ ಆದ್ರೆ ಹೋರಾಟ ಟೈಮ್ ಕೊಟ್ಟಾರ ಅವ್ರು. ಯಾರು ರೊಕ್ಕ ಕೊಟ್ಟು ಮೋಸ ಮಾಡಾರ ಯಾರಿಗೆ? ರೈತರಿಗೆ ಏನ್ ಒತ್ತಾಯ ಮಾಡ್ತಿದ್ದಾರೆ? ಯಾರಿಗೆ ಏನ್ ಒತ್ತಾಯ ಮಾಡ್ತಿದ್ದಾರೆ? ಏನಿಲ್ಲ, 3500 ರೂಪಾಯಿ ಬಿಲ್ ಕೊಡ್ಬೇಕು ಗೌರ್ಮೆಂಟ್ ದವ್ರ. ರೈತರದ ಏನು ಬೆಂಬಲ ಬೇಡಿಕೆ ಐತಲ್ಲ ಎಲ್ಲ ಈಡೇರಿಸಬೇಕು. ರೈತರ ಬೇಡಿಕೆ ಎಲ್ಲ ಈಡೇರಿಸಬೇಕು. ಸಕ್ಕರೆ ಮಾಲೀಕರು ನಮಗೆ ಕೆಜಿಗೆ 5000 ರೂಪಾಯಿ ಹೆಚ್ಚಿಗೆ ಮಾಡಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಸಿಎಂ ನ ಮೀಟಿಂಗ್ ನಲ್ಲಿ ಸಕ್ಕರೆ 5 ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತೇಳಿ ಮಾಲೀಕರು ಏನು ಯಾರು ಬಂದ್ರು ನಾವು ಕೇಳುದಿಲ್ಲ. ನಮ್ದು ನ್ಯಾಯಸಮ್ಮತ ಹೋರಾಟ. ಇನ್ನ ಬಂದಿಲ್ರಿ ರಾಜಕಾರಣ ಎಲ್ಲಿ ಕೂತಾರ ಅವ್ರಿ? 8 ದಿನ ಆದ್ರೆ ಹೋರಾಟ ಟೈಮ್ ಕೊಟ್ಟಾರ ಅವ್ರು. ಯಾರು ರೊಕ್ಕ ಕೊಟ್ಟು ಮೋಸ ಮಾಡಾರ ಯಾರಿಗೆ? ರೈತರಿಗೆ ಏನ್ ಒತ್ತಾಯ ಮಾಡ್ತಿದ್ದಾರೆ? ಯಾರಿಗೆ ಏನ್ ಒತ್ತಾಯ ಮಾಡ್ತಿದ್ದಾರೆ? ಏನಿಲ್ಲ, 3500 ರೂಪಾಯಿ ಬಿಲ್ ಕೊಡ್ಬೇಕು ಗೌರ್ಮೆಂಟ್ ದವ್ರ. ರೈತರದ ಏನು ಬೆಂಬಲ ಬೇಡಿಕೆ ಐತಲ್ಲ ಎಲ್ಲ ಈಡೇರಿಸಬೇಕು. ರೈತರ ಬೇಡಿಕೆ ಎಲ್ಲ ಈಡೇರಿಸಬೇಕು. ಸಕ್ಕರೆ ಮಾಲೀಕರು ನಮಗೆ ಕೆಜಿಗೆ 5000 ರೂಪಾಯಿ ಹೆಚ್ಚಿಗೆ ಮಾಡಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಸಿಎಂ ನ ಮೀಟಿಂಗ್ ನಲ್ಲಿ ಸಕ್ಕರೆ 5 ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತೇಳಿ ಮಾಲೀಕರು ಏನು